ಪ್ಯಾಲೆಸ್ತೀನ್ ಚಲನಚಿತ್ರ ಪ್ರದರ್ಶನದ ವಿಚಾರದಲ್ಲಿ ಪ್ರಕಾಶ್ ರಾಜ್ ಮಾತನಾಡಿರೋ ವಿಚಾರದಲ್ಲಿ ಈಗ ರಿಜ್ವಾನ್ ಅರ್ಷದ್ ಕೂಡ ಮಾತನಾಡಿದ್ದಾರೆ. ಶಾಸಕರು ಏನು ಹೇಳಿದ್ದಾರೆ? ಯಾಕೆ ಪ್ಯಾಲೆಸ್ತೀನ್ ಚಿತ್ರ ಪ್ರದರ್ಶನ ಆಗಬಾರದು? ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಖಂಡಿತ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಆಗಬೇಕು. ಭಾರತ ಪ್ಯಾಲೆಸ್ತೈನ್ ಹೋರಾಟಕ್ಕೆ ಮೊದಲು ಬೆಂಬಲ ಕೊಟ್ಟಿದೆ. ಭಾರತ ಬಡತನದಲ್ಲಿದ್ದಾಗಲೂ ಕೂಡ ಎಲ್ಲ ದೇಶಗಳು ನಮಗೆ ಮರ್ಯಾದೆ ಕೊಡ್ತಾ ಇದ್ವು. ಅದಕ್ಕೆ ಕಾರಣ ಭಾರತ ಎಲ್ಲರನ್ನೂ ಕೂಡ ಗೌರವಿಸುವ ನೀತಿ. ಈಗ ಯಾಕೆ ಪ್ಯಾಲೆಸ್ತೀನ್ ಸಿನಿಮಾ ಪ್ರದರ್ಶನ ಆಗಬಾರ್ದು ಅಂತ ಕೇಳ್ತಾ ಇದ್ದಾರೆ. ಹೌದ್ರಪ್ಪ, ಇದೇ ಪ್ರೀತಿ ಕಾಶ್ಮೀರಿ ಫೈಲ್ಸ್ ವಿಚಾರದಲ್ಲಿ ಯಾಕಾಗಲಿಲ್ಲ? ಕೇರಳ ಫೈಲ್ಸ್ ವಿಚಾರದಲ್ಲಿ ಯಾಕಾಗಲಿಲ್ಲ? ಅವಾಗ ಮುಳ್ಳಾಯ್ತಾ ಚುಚ್ತಾ? ಚಿತ್ರೋತ್ಸವ ವೇದಿಕೆಯಲ್ಲಿ ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನು ರಿಜ್ವಾನ್ ಅರ್ಷದ್ ಅವರು ಕೂಡ ಒಂದು ರೀತಿಯಲ್ಲಿ ಸಮರ್ಥಿಸಿಕೊಂಡಿದ್ರು. ಅದ್ರ ಬಗ್ಗೆ ಕೇಳೋಣ ಬನ್ನಿ. ಸರ್, ಪ್ಯಾಲೆಸ್ತೇನಿ ಚಿತ್ರ ಪ್ರದರ್ಶನ ಆಗಬೇಕು ಅಂತ ಪ್ರಕಾಶ್ ರಾಜ್ ಹೇಳಿದರು, ನೀವು ಅದನ್ನು ಒಪ್ಪಿದ್ರಿ, ಆಗತ್ತಾ ಸರ್? ಆಗಬೇಕು, ಯಾಕೆ ಆಗಬಾರ್ದು? ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇರುವಾಗ ಇಡೀ ಪ್ರಪಂಚದ ಎಲ್ಲ ದೇಶಗಳ 200 ಚಲನಚಿತ್ರಗಳು ವೀಕ್ಷಣೆ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಫಲಸ್ತೀನಿಯನ್ ಸಿನಿಮಾ ಆಗಬಾರ್ದು ಅಂತ ಭಾರತ ದೇಶದ ಸರ್ಕಾರ, ನಮ್ಮ ಸರ್ಕಾರ, ಮೋದಿ ಸರ್ಕಾರ ಹೇಳಿದರೆ ಅದು ಸರಿನಾ? ಫಲಸ್ತೀನ ಸಿನಿಮಾ ಯಾರಾದ್ರು ಭಯೋತ್ಪಾದಕರು ಮಾಡಿರ್ತಕ್ಕಂಥದ್ದು? ಈ ದೇಶದ ಇತಿಹಾಸ, ಭಾರತ ಮತ್ತು ಫಲಸ್ತೀನ ಯಾವಾಗಲೂ ಒಂದು ಸೌಹಾರ್ದಯುತವಾದಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಸ್ನೇಹದಲ್ಲಿ ನಾವು